ಹೈಗಳೆಲ್ಲ ಸುಖದ ಕನಸುಗಳಾಗಿ ಮತ್ತು ಹಗಲುಗಳೆಲ್ಲ ಸುಖದ ನೆನಪುಗಳಾಗಿ ಪಾಪದ ಎತ್ತಿನ ಬರಿಯ ಕರಡಿಯಾಗಿ ಈ ಕಾಲವೆಂಬ ಕೈಯಲ್ಲಿ ಕರಡಿಯಾಗಿ ಬಾಳೋದೇ ಅರ್ಥವಿಲ್ಲದಿರುವ ಲೋಕನಮ್ಮದು ಇಲ್ಲಿ ಸ್ವಾರ್ಥವಂತೆ ಬಡವನಾಡುವುದು ಇಲ್ಲ ಇಲ್ಲಿ ಒಳ್ಳೆಯದು ಎಲ್ಲ ಕೆಟ್ಟದು ಒಂದು ಹಾಗೆ ಪಡೆಯುವುದೇ ಆ ದೇವರು ಕೊಡುವುದು ನಂಬಿಕೆಯೇ ಹುಡುಕುವ ಒಬ್ಬ ಕುರುಡನಲ್ಲಿ ಚಿತ್ರವಿರಲಿಲ್ಲದ ಆ ಬಾಗಿಲಲ್ಲಿ ಹುಡುಕುವ ಒಬ್ಬ ಕುರುಡನಲ್ಲಿ ದೇವ, ನನ್ನ ಕಣ್ಣುಗಳನ್ನು ಕಸಿದುಕೊಂಡು ಕಂಡವರ ಕಾಲು ಹಿಡಿದು ಬೇಡಿಕೊಂಡು ತುಂಡು ರೊಟ್ಟಿ ಕೊಡದೆ ಕಣ್ಣಿದ್ದವರು ಕೂಡ ಕರುಣೆ ತೋರರು ಈ ಕಂದನ ಮೇಲೆ. ದೇವ, ನಿನಗೆ ನನ್ನ ಕಣ್ಣುಗಳು ಕೊಡೆ ಎಂದು ಕೇಳುವುದಿಲ್ಲ. ನನ್ನ ತಂದೆ ತಾಯಂದಿರನ್ನು ದೊರಕಿಸಿಕೊಟ್ಟರೆ ಸಾಕು. ತಂದೆ, ನಿನ್ನಲ್ಲಿ ಬೇಡುವುದೇ ಇದೊಂದೇ. ನನ್ನ ತಂದೆ ಎಲ್ಲಿರುವನೋ, ನನ್ನ ತಾಯಿ ಎಲ್ಲಿರುವಳೋ, ಅಮ್ಮ ಎಲ್ಲಿರುವೆ ಅಮ್ಮ, ನಿನ್ನ ನೋಡಬೇಕೆಂಬ ಹಂಬಲ ಹೆಚ್ಚುತ್ತಿದೆ ಅಮ್ಮ, ಎಲ್ಲಿರುವೆ, ಹೇಗಿರುವೆ ಅಮ್ಮ, ಎಲ್ಲಿರುವೆ. ಏ ಹುಡುಗ, ಈ ಕಡೆ ಒಬ್ಬ ಕಳ್ಳ ಓಡಿ ಬಂದ, ನೀನೇನಾದ್ರೂ ನೋಡಿದೇನೋ? ಯಾರು? ಓಹೋ, ಪೊಲೀಸ್ ಸಾಹೇಬ್ರಂತ ಕಾಣಿಸುತ್ತಿದೆ. ಹೌದಪ್ಪ. ನೋಡಾಕ ನನ್ನ ಎರಡು ಕಣ್ಣುಗಳಿಲ್ಲ ಸಾಹೇಬ, ಕಣ್ಣು ಕಾಣದ ಕುರುಡ. ಹೌದು, ನಾನು ಪೊಲೀಸ್ನವನೇ ಅಂತ. ಆದ್ರೆ ಕಣ್ಣು ಕಾಣದಿದ್ದರೂ ನಿನಗೇಗೆ ಗೊತ್ತಾಯಿತು? ಕಣ್ಣು ಅರಿಯದಿದ್ದರೂ ಕರುಳು ಅರಿಯುತ್ತವೆ ಸಾಹೇಬ್ರ, ಕರುಳು ಅರಿಯುತ್ತವೆ. ಅಯ್ಯೋ ಪಾಪ, ನಾನಲ್ಲಿ ಕಣ್ಣು ಅದಾವಂತ ತಿಳಿದು ಮಾತಾಡಿಸಿಬಿಟ್ಟೆ. ಪಾಪ, ಆ ದೇವರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ನಿನ್ನ ಕಣ್ಣು ಕಿತ್ತಿಕೊಳ್ಳಬಾರದಿತ್ತು ಕಂದ. ಇದು ದೇವರ ಕೊಟ್ಟ ವರ ಅಲ್ಲ ಸಾಹೇಬ್ರ, ಮಾಸ್ತರ ತುಂಬಿದ ಮಾನವರ ಕೊಟ್ಟಿದ್ದು. ಹಾಗಾದ್ರೆ ನೀನು ಹುಟ್ಟು ಕುರುಡನಲ್ಲ. ಅಂದ್ರೆ ಈ ನಿನ್ನ ಕಣ್ಣುಗಳು ಹೇಗೆ ಕಳೆದುಕೊಂಡು? ಅದೊಂದು ದೊಡ್ಡ ಕತೆ ಸಾಹೇಬ್ರ. ಇವರು ಮಾತು ಕೇಳಿದರೆ ನನ್ನ ಚಿಕ್ಕಪ್ಪನೇ ಹೌದು ದೇವರು. ನನ್ನ ಚಿಕ್ಕಪ್ಪನಾದರೂ ಗುರುತಿಸಿದಿಲ್ಲ, ಅಷ್ಟೇ ಸಾಕು. ಬೇಡ ಬೇಡ, ಚಿಕ್ಕಪ್ಪ ಮಗ ಅನ್ನೋ ಮಮತೆಯಿಂದ ಮನೆಗೆ ಕರೆದುಕೊಂಡು ಹೋಗಬಹುದು. ಆದರೆ ಮನೆಯಲ್ಲಿರುವ ಮಾರಿ ಈಗ ಬೇಡಿಕೊಂಡರೂ ತಿಳ್ಳುಕೊಳ್ಳುಕಾದರೂ ಕೈ ಕಾಲ ಉಳಿದುಕೊಂಡಿವೆ. ಅವುಗಳನ್ನು ಕಡಿದು ಹಾಕಿದರೆ ನಾನು ಬದುಕಿ ಉಳಿಯಲಾರೆ ಅಂತ. ಯಾಕೋ ಮರಿ, ಏನೋ ಕನೋರಿಸ್ತಾ ಇದೆಯಲ್ಲ? ಹಾ, ಅದೇನೋ ನಿನ್ನ ದೊಡ್ಡ ಕತಿ ಐತೆ ಅಂತ ಹೇಳಿದೆಯಲ್ಲ, ಅದನ್ನ ಸವಿಸ್ತಾರವಾಗಿ ಹೇಳಬಲ್ಲೇನಪ್ಪ? ಏನು ಹೇಳಲಿ ಸಾಹೇಬ್ರ, ನಾನು ಟ್ರಿಂಗ್ ಆಗಿ ಶಾಲೆಯಿಂದ ಬರುವಾಗ ಕಳುವು ಮಾಡಿದ ಕಳ್ಳರು ನನ್ನನ್ನು ನೋಡಿ, ಈ ಹುಡುಗ ಕಳ್ಳತನ ಮಾಡಿದ್ದನ್ನು ನೋಡಿದ್ದಾನೆ, ಇವನಿಂದಾಗಿ ಮುಂದೆ ನಮಗೆ ಗಂಡಾಂತರ ಅಂತ ನನ್ನ ಕಣ್ಣಿಗೆ ಆಸಿಡ್ ಹಾಕಿ ಸುಟ್ಟು
ಛೇ, ಎಂತ ದುಷ್ಟ ಘಾತಕರು ತುಂಬಿದ್ದಾರೆ ಈ ನಮ್ಮ ದುಷ್ಟ ಸಮಾಜದಲ್ಲಿ. ಇಂಥ ಮುಗ್ಧ ಮನಸ್ಸಿನ ಕಂದನ ಕಣ್ಣನನ್ನು ಕೀಳಿಕೊಳ್ಳಲು ಅವರಿಗೆ ಮನಸ್ಸಾದ್ರೂ ಹೇಗೆ ಬಂತೋ ಏನೋ. ಈ ಕಂದನನ್ನು ನೋಡ್ತಾ ಇದ್ರೆ ಥೇಟ್ ನಮ್ಮ ಮಣ್ಣನ ಮಗನ್ ಸಂತೋಷನಾಗಿ ಕಾಣ್ತಾನಲ್ಲ. ಸಾಹೇಬ್ರ, ನನ್ನ ಕಷ್ಟ ಕೇಳಿ ನಿಮಗೂ ಕರುಣೆ ಬಂತೇನ್ರಿ? ಹೌದಪ್ಪ, ನನ್ನ ಅಣ್ಣನ ಮಗ ಕೂಡ ಕಾಣಲು ನಿನ್ನ ಹಾಗೆ ಇದ್ದಾನೆ. ಆದರೆ ಯಾವ ಕೆಟ್ಟ ಗಳಿಗೆಯೋ ಏನೋ ಅವರೆಲ್ಲರೂ ನನ್ನಿಂದ ಬಹಳ ದೂರ ಹೊರಟು ಹೋದರು. ಕಂದ, ನಿನ್ನ ಹೆಸರೇನಪ್ಪ? ಕಂಡವರು ಕಂಡ ಹಾಗೆ ಕರೆಯುತ್ತಾರೆ ಸಾಹೇಬ್ರ. ನಿಮ್ಗೆ ಇಷ್ಟ ಬಂದ ಹೆಸರು ಕರೆಯಬಹುದು. ಅಂದ ಹಾಗೆ ನಿನ್ನ ಊರು? ಭಿಕ್ಷೆ ಬೇಡುತ್ತಾ ಎಲ್ಲಿ ಇರುತ್ತೇನೆ ಅದೇ ನನ್ನ ಊರು. ಅಂದಂಗ ಸಾಹೇಬ್ರ, ನಿಮ್ಮ ಊರು ಇದೆ ಏನ್ರಿ? ಇಲ್ಲಪ್ಪ ಕಂದ, ಇಲ್ಲಿ ಒಂದು ಪೊಲೀಸ್ ಕೇಸಿನ ಬಗ್ಗೆ ವಿಚಾರಣೆಗಾಗಿ ಬಂದಿದ್ದೆ. ಪಕ್ಕದ ತಾಲೂಕು ನನ್ನ ಊರು. ಹಾ ಕಂದ, ನೀನು ಅನಾಥನೆಂದು ಹೇಳಿದೆಯಲ್ಲ, ನನಗೂ ಮಕ್ಕಳಿಲ್ಲ. ನೀನು ಒಪ್ಪಿದರೆ ನನ್ನ ಮನೆಗೆ ಬರಬಲ್ಲೇನಪ್ಪ? ಬ್ಯಾಡ್ರಿ ಸಾಹೇಬ್ರ, ಬ್ಯಾಡ್ರಿ. ನನ್ನ ಕಷ್ಟ ನಿಮ್ಗೆ ಯಾಕ್ರಿ ಸಾಹೇಬ್ರ? ನೀವು ಹೋಗಿ ಬರ್ರಿ ಸಾಹೇಬ್ರ. ಹಾಗಾದರೆ ಒಂದು ಕೆಲಸ ಮಾಡು. ತೆಗೆದುಕೋ, ಈ ಕಾರ್ಡ್ ಮತ್ತು ಹಣವನ್ನು ತೆಗೆದುಕೋ. ನಿನಗೆ ಕಷ್ಟದಲ್ಲಿ ಸಹಾಯವಾಗಬಹುದು ಕಂದ. ಬೇಡ್ರಿ ಸಾಹೇಬ್ರ, ಅಷ್ಟೊಂದು ದುಡ್ಡು ನನಗೆ ಬೇಡ. ನೋಡು ಮೈ, ನಾನು ಇಲ್ಲಿಯವರೆಗೂ ಯಾರಿಗೂ 1 ರೂಪಾಯಿ ಕೈ ಚಾಚಿ ಕೊಟ್ಟವನಲ್ಲ. ನಿನ್ನನ್ನು ನೋಡ್ತಾ ಇದ್ದರೆ ನನ್ನ ಮನಸ್ಸು ಏಕೋ ಒಂಥರ ಆಡ್ತಾ ಇದೆ. ಕಂದ, ನೊಂದುಕೋಬೇಡಪ್ಪ, ನಾನೇನು ಬರ್ತೀನಿ. ಸಾಹೇಬ್ರ, ಎಲ್ಲಿ ಹೇಳೋ ಕಂದ, ಇದೇನು ಮಾಡ್ತಾ ಇದೀಯ ನೀನು? ಕಂದ, ನೊಂದುಕೋಬೇಡಪ್ಪ, ನಾನೇನು ಬಹುಲ. ಸಾಹೇಬ್ರ, ಮುಂದಿನ ಜನ್ಮ ಅಂತ ಇದ್ರೆ ನಿಮ್ಮ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟುವ ಯೋಗವನ್ನಾದರೂ ಕರುಣಿಸಲಿ ಆ ದೇವರು. ಹೋಗಿ ಬನ್ನಿ ಸಾಹೇಬ್ರ, ಹೋಗಿ ಬನ್ನಿ, ಒಳ್ಳೇದಾಗಲಿ. ಆಯ್ತಪ್ಪ, ನಾನೇನು ಹೋಗಿ ಬರ್ತೇನೆ. ಕಂದ, ನೊಂದ್ಕೋಬೇಡ ಮರಿ. ಅಯ್ಯೋ ನನ್ನ ದುರಾದೃಷ್ಟವೇ. ಚಿಕ್ಕಪ್ಪ ಒಡ ಹುಟ್ಟಿದ ಅಣ್ಣನ ಮಗ ಎದುರಿಗೆ ನಿಂತು ಮಾತಾಡಿಸಿದರು. ಗುರುತಿಸದೆ ಹೋದಿಯಾ ತಂದೆ? ಅಯ್ಯೋ ನನ್ನ ಕರ್ಮವೇ. ಎಂತ ಪಾಪ ಮಾಡಿ ಹುಟ್ಟಿರಬೇಕು ಹಡೆದವರ ಒಡಲೊಳಗೆ. ದೇವಾ, ಅಯ್ಯೋ, ಈ ದೇಹದಲ್ಲಿ ಉಸಿರೊಳಗಾಗಿ ನನ್ನ ತಂದೆಗೆ ಮುಟ್ಟಿಸಿ ಬಿಡಪ್ಪ, ನನಗಷ್ಟೇ ಸಾಕು. ಚಿರನಿಲ್ಲದ ಬಾನಿಯಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನ ನಾನಿಲ್ಲಿ. ಚಿರನಿಲ್ಲದ ಬಾನಿಯಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನ ನಾನಿಲ್ಲಿ. ಸುಳ್ಳು ಹೇಳಲು ಬಾಯಿಲ್ಲ ನನಗೆಲ್ಲಿ. ದಿಕ್ಕಿಲ್ಲ ದೆಸೆಯಿಲ್ಲ ಅಳುವ ಕಣ್ಣಗೆರೆಗಳಿಲ್ಲ ಆ ಬಾಗಿಲಲ್ಲಿ. ಅಯ್ಯೋ ದೇವ್ರೆ, ಏನಪ್ಪ ಈ ನಿನ್ನ ಲೀಲೆ. ಮನೆ ಬಿಟ್ಟು ಬಂದು 6 ತಿಂಗಳಾಯ್ತು. ನನ್ನ ಪತಿ ದೇವರು ಸಿಗ್ತಾರೆ ಅಂತ ಅಲ್ಲಿ ಇಲ್ಲಿ ಎಷ್ಟು ಹುಡುಕಿದ್ರು, ಅವ್ರು ಎಲ್ಲೂ ಸಿಗ್ತಾ ಇಲ್ಲ. ಈ ಊರಿನಲ್ಲಿ ಇದ್ದಾರೆ ಅಂತ ಸುಳಿವು ಬಂದ್ರು. ಇಲ್ಲಿ ಬಂದು ಹುಡುಕಿದ್ರೆ ಅವ್ರು ಎಲ್ಲಿದ್ದಾರೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಅತ್ತ ಹೆತ್ತ ಕರಳನ್ನು ನೋಡ್ಬೇಕು ಅಂತ ಈ ನನ್ನ ಮನಸ್ಸು ಹಾತೊರಿತಾ ಇದೆ. ನನ್ನ ಕಂದ ಆ ಮನೆಯಲ್ಲಿ ಹೇಗಿದ್ದಾನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಅವನ ಮುಖ ನೋಡ್ಬೇಕು ಅಂತ ಈ ನನ್ನ ಮನಸ್ಸು ಹಾತೊರಿತಾ ಇದೆ. ನನ್ನ ಕಂದನ ಮುಖ ನೋಡ್ಬೇಕು ಅಂತ ನಾನು ಆ ಮನೆಗೆ ಹೋದ್ರೆ ಹುಲಿಯ ಗುಹೆಗೆ ಹೋದಂತೆ ಸರಿ. ಈಗ ಏನ್ ಮಾಡ್ಲಿ? ನನ್ನ ಪತಿ ಅಂತೂ ಸಿಗ್ತಾ ಇಲ್ಲ. ಕಂದನ ಮುಖ ನೋಡ್ಬೇಕಂದ್ರೆ ಅದಕ್ಕೂ ಅವಕಾಶ ಇಲ್ಲ. ದೇವ್ರೆ, ನನ್ನ ಬಾಳು ಹೇಗಾಗಿದೆ ಅಂದ್ರೆ ನಡು ನೀರಿನಲ್ಲಿ ಕುಳಿತ ದೋಣಿ
ಆ ಕಡೆ ದಡನೂ ಸೇರಿದೆ, ಈ ಕಡೆ ನೀರಿನಲ್ಲಿ ಮುಳುಗಲಾರ್ದೆ ಅದರಂತಾಗಿದೆ ನನ್ನ ಪರಿಸ್ಥಿತಿ. ನಾನೀಗೇನ್ ಮಾಡ್ಲಿ? ವೀರಭದ್ರೇಶ್ವರ, ಇವತ್ತು ಈ ನಿನ್ನ ಸನ್ನಿಧಾನದಲ್ಲಿ ನಾನು ಶಪಥ ಮಾಡ್ತಾ ಇದ್ದೀನಿ. ಇಂದು ಈ ಸತೀಶಾದಿವ ಶಪಥ ನಡೆದೇ ಹೋಗ್ಬೇಕು. ಯಾಕೆಂದ್ರೆ ಇವತ್ತು ಸಾಯಂಕಾಲ ಸೂರ್ಯ ಮುಳುಗಿ ಬೆಳಗ್ಗೆ ಸೂರ್ಯ ಉದಯೋಷ್ಟರೊಳಗಾಗಿ ನನ್ನ ಪತಿ ನನಗೆ ಸಿಗ್ಬೇಕು. ಒಂದು ವೇಳೆ ಸಿಗದೆ ಹೋದ್ರೆ ಇದೇ ವೀರಭದ್ರೇಶ್ವರನ ಸನ್ನಿಧಾನದಲ್ಲಿ ನಾನು ತಲೆ ಒಡೆದುಕೊಂಡು ಸತ್ತು ಹೋಗ್ತೀನಿ. ಇದು ಇದು ಸುನಿತಾಳ ಶಪಥ. ಓಹೋ, ಗಂಟೆನಾದ ಕೇಳಿದರೆ ಇದೇ ಈ ವೀರಭದ್ರೇಶ್ವರ ದೇವಸ್ಥಾನ ಅಂತ ಕಾಣಿಸುತ್ತದೆ. ವೀರಭದ್ರೇಶ್ವರ, ಇಲ್ಲಿಯಾದರೂ ನನ್ನ ತಂದೆ ತಾಯಿಂದಿರನ್ನು ಕರುಣಿಸಪ್ಪ. ನಿನಗೆ ನಾನು ಉರುಳು ಸೇವೆ ಮಾಡುತ್ತೇನೆ ವೀರಭದ್ರೇಶ್ವರ. ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ ಮತ್ತೆ ಹಗಲುಗಳೆಲ್ಲ ದುಃಖದ ನೆನಪುಗಳಾಗಿ ಪಾಪದ ಎಲ್ಲಿನ ಬಡಿಯ ತಕ್ಕಡಿಯಾಗಿ ಈ ಕಾಲವೆಲ್ಲವೂ ಕೈಯಲ್ಲಿ ತಕ್ಕಡಿಯ ಬಾಳೋದೇ ಇಲ್ಲಿ ದಿನ ದಿನ ಕಥೆಗಳಾಗಿ ಕಾಣುತ್ತಮ್ಮ ಮನುಷ್ಯನ ಬೆಳೆಗಳಾಗಿ ಉಳಿಯುತ್ತಮ್ಮ ವಿದ್ಯಾಟ ಹುಡುಗಾಟ ಚಿತ್ತಿರಲಿಲ್ಲದ ಆ ಬಾನಿನಲ್ಲಿ ಬೆಳಕಿಗಳ ಹುಡುಕುವ ಒಬ್ಬ ಕುರುಡನಾಗಿಲ್ಲಿ ಚಿತ್ತಿರಲಿಲ್ಲದ ಆ ಬಾನಿನಲ್ಲಿ ಬೆಳಕಿಗಳ ಹುಡುಕುವ. ಕಂದ, ಸಂತೋಷ, ಏನಪ್ಪ ಏನಪ್ಪ ಇದಿನ ಅವಸ್ಥೆ? ಕಂದ ಕಂದ, ನನ್ ಸಂತೋಷದ ಸಿಕ್ಬಿಟ್ಟ. ಹಾ, ನನ್ನಮ್ಮ ಸಿಕ್ಕಿಬಿಟ್ಲು ಅಮ್ಮ. ಕಂದ, ಏನಪ್ಪ ಏನಪ್ಪ ಕಂದ ಇದಿನ ಅವಸ್ಥೆ? ಈದಿನ ಅವಸ್ಥೆ ನೋಡ್ತಾ ಇದ್ರೆ ಈದಿನ ಹೆತ್ತ ತಾಯಿಯ ಕರಳೆ ಕಿತ್ತು ಬಂದಂಗ ಆಗ್ತಾ ಇದೆ. ಅಲ್ಲಪ್ಪ, ತುತ್ತು ಅನ್ನಕ್ಕೂ ಆ ಮನೆಯಲ್ಲಿ ನಿನಗೆ ಭಾರವಾತೇನೋ? ತುತ್ತು ಅನ್ನ ಹಾಕ್ದೆ ನಿನ್ನನ್ನು